Hello students, let us start with chapter 14, part 7, and the chapter name is Ecosystem, and the new heading is Ecological Pyramid. ಸೊ ಇವತ್ತೇನಿದೆ ಅಂದರೆ ಒಂದು ಹೊಸ ಹೆಡ್ಡಿಂಗನ್ನು ಸ್ಟಡಿ ಮಾಡೋಣ. ಸೊ ಅದರ ಹೆಸರು ಎಕೊಲಾಜಿಕಲ್ ಪಿರಾಮಿಡ್ ಅಂತ. ಸೊ ಇಟ್ ಈಸ್ ಅ ಗ್ರ್ಯಾಜುವಲ್ slow and a predictable change in the species composition of an area leading to a climax community. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಸೊ ಒಂದು ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಬಗ್ಗೆ ಏನಿದೆ ಅಂದರೆ ಹೇಳ್ತಾ ಇದ್ದಾರೆ. ಯಾವ ರೀತಿ ಆ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಏನಿದೆ ಅಂದರೆ ಫಾರ್ಮೇಷನ್ ಆಗುತ್ತೆ ಅಂದರೆ ದೆರ್ ಈಸ್ ಎ ಗ್ರ್ಯಾಜುವಲ್, ಸ್ಲೋ ಆ್ಯಂಡ್ ಪ್ರಿಡಿಕ್ಟೇಬಲ್ ಅಂತ ಹೇಳ್ತಾ ಇದ್ದಾರೆ. ಈ ಮೂರು ಚೇಂಜಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಗ್ರ್ಯಾಜುವಲ್ ಅಂತಂದರೆ ಏನಿದೆ, ಸ್ಲೋ ಪ್ರೋಸೆಸ್ಸು, ಬಿಟ್ ಬೈ ಬಿಟ್ ಚೇಂಜ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಪ್ರೆಡಿಕ್ಟೇಬಲ್ ಅಂತ ಅಂದಾಗ ಏನಿದೆ ಅಂದರೆ ನಾವು ಮುಂಚೆನೇ ಏನಿದೆ ಅಂದರೆ ಇನ್ ಅಡ್ವಾನ್ಸ್ ಅದನ್ನು ಡಿಕ್ಲೇರ್ ಮಾಡ್ತೀವಿ ಈ ರೀತಿ ಆಗುತ್ತೆ ಅಂತ. ಸೊ ದ್ಯಾಟ್ ಚೇಂಜಸ್ ಇನ್ ಅ ಸ್ಪೀಶೀಸ್ ಕಂಪೋಸಿಷನ್, ಒಂದು ಏರಿಯಾನಲ್ಲಿ ಏನಿದೆ ಅಂತಂದರೆ ಈ ಮೂರು ಚೇಂಜಸ್ ಜೊತೆ ಏನಿದೆ ಅಂತಂದರೆ ಒಂದು ಸ್ಪೀಶೀಸ್ ಕಂಪೋಸಿಷನ್ ಏನಿದೆ ಅಂತಂದರೆ ಚೇಂಜ್ ಆಗೋದು, ಅದನ್ನು ಏನಂತ ಹೇಳ್ತೀವಿ, ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಂತ ಹೇಳ್ತೀವಿ. ಸೊ ಡ್ಯೂರಿಂಗ್ ಸಕ್ಸೇಷನ್ ಸಮ್ ಸ್ಪೀಶೀಸ್ colonize an area and become more numerous, whereas population of the other species decline and disappear. ಸೊ ಇಲ್ಲಿ ಕೆಲವೊಂದು ಸತಿ ಸಕ್ಸೆಷನ್ ಪ್ರೋಸೆಸ್ ಆಗ್ತಾ ಇರುವಾಗ ಕೆಲವೊಂದು ಸ್ಪೀಶೀಸ್ ಏನಾಗುತ್ತೆ ಅಂದರೆ ದೇ ಸ್ಟಾರ್ಟ್ ಮೇಕಿಂಗ್ ಅ ಕಾಲನೀಸ್ ಆ್ಯಂಡ್ ಆಲ್ ಒಂದು ಏರಿಯಾನಲ್ಲಿ. ಆವಾಗ ಏನಾಗುತ್ತೆ, ದೇ ಸ್ಟಾರ್ಟ್ ಇನ್ಕ್ರೀಸಿಂಗ್ ಇನ್ ದ ನಂಬರ್ಸ್. ಸೊ ಮೋರ್ ಇನ್ ನಂಬರ್ಸ್ ಫಾರ್ಮೇಷನ್ ಆಗೋ ಚಾನ್ಸಸ್ ಇರುತ್ತೆ. ಆದರೆ ವೆರಾಸ್ ಪಾಪ್ಯುಲೇಷನ್ ಆಫ್ ಅದರ್ ಸ್ಪೀಶೀಸ್, ಇನ್ನೂ ಕೆಲವೊಂದು ಸ್ಪೀಶೀಸ್ ಏನಾಗ್ಬೋದು, ಕಮ್ಮಿ ಆಗಿ ಡಿಸಪಿಯರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಡಿಕ್ಲೈನ್ ಆ್ಯಂಡ್ ಡಿಸಪಿಯರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ಎಕೊಲಾಜಿಕಲ್ ಸಕ್ಸೇಷನ್ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ದ ಎಂಟೈರ್ ಸೀಕ್ವೆನ್ಸ್ ಆಫ್ ಕಮ್ಯುನಿಟೀಸ್ ದ್ಯಾಟ್ ಸಕ್ಸೆಸಿವ್ಲಿ ಚೇಂಜ್ ಇನ್ ಅ ಗಿವನ್ ಏರಿಯಾ ಈಸ್ ಕಾಲ್ಡ್ ಸಿರಿ. ದ ಇಂಡಿವಿಜುವಲ್ ಟ್ರಾನ್ಸಿಷನ್ ಕಮ್ಯುನಿಟೀಸ್ ಆರ್ ಟರ್ಮ್ಡ್ ಆಸ್ ಅ ಸೀರಿಯಲ್ ಸ್ಟೇಜ್. ಸೊ ಇಲ್ಲಿ ಏನು ಒಂದು ಗೊತ್ತು ಮಾಡೋದಿದೆ, ಸೊ ತಳಗಡೆ ಇಮೇಜ್ನಲ್ಲಿ ನೀವು ನೋಡ್ಬೋದು ಏನಿದೆ ಅಂತಂದರೆ ಸಿರಿ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಅದು ಎಷ್ಟೊಂದು ಏನಿದೆ ಅಂದರೆ ಚೇಂಜಸ್ ಆಗ್ತಾ ಇದೆ ಇನ್ ಒಂದೊಂದು ಟೈಮ್, ಪರ್ಟಿಕ್ಯುಲರ್ ಟೈಮ್ನಲ್ಲಿ. ಸೊ ದ ಎಂಟೈರ್ ಸೀಕ್ವೆನ್ಸ್ ಆಫ್ ಕಮ್ಯುನಿಟೀಸ್, ಸೊ ತಳಗಡೆ ಇರ್ತಕ್ಕಂಥ ಕಮ್ಯುನಿಟೀಸು ಅದರದ್ದು ಸೀಕ್ವೆನ್ಸ್ ನೋಡ್ಬೋದು, ಬಿಟ್ ಬೈ ಬಿಟ್ ಏನು ಚೇಂಜಸ್ ಆಗ್ತಾ ಇದೆ, ದ್ಯಾಟ್ ಸಕ್ಸೆಸಿವ್ಲಿ ಚೇಂಜ್ ಇನ್ ಅ ಗಿವನ್ ಏರಿಯಾ. ಸೊ ದ್ಯಾಟ್ ಈಸ್ ಸೆಡ್ ಆಸ್ ಸಿರಿ. ಓಕೆ, ಸೊ ದ ಇಂಡಿವಿಜುವಲ್ ಟ್ರಾನ್ಸಿಷನಲ್ ಕಮ್ಯುನಿಟೀಸ್, ಸೊ ಒಂದೊಂದು ಇಂಡಿವಿಜುವಲ್ ಕಮ್ಯುನಿಟೀಸನ್ನು ಏನಂತ ಮೆನ್ಷನ್ ಮಾಡ್ತೀವಿ ಅಂದರೆ ಸೀರಿಯಲ್ ಸ್ಟೇಜಸ್ ಅಂತ ಹೇಳ್ತೀವಿ. ಯಾಕಂದರೆ ಕಂಪ್ಲೀಟ್ ಸೀಕ್ವೆನ್ಸನ್ನು ಸಿರಿ ಅಂತ ಅಂದಾಗ ಒಂದೊಂದು ಸಿಂಗಲ್ ಏನಿದೆ ಅಂತಂದರೆ ಟ್ರಾನ್ಸಿಷನಲ್ ಕಮ್ಯುನಿಟೀಸ್, ಇಟ್ ಇಸ್ ಟರ್ಮ್ಡ್ ಆಸ್ ಅ ಸೀರಿಯಲ್ ಸ್ಟೇಜಸ್. ಸೊ ನೆಕ್ಸ್ಟ್ ಬರೋಣ ಇವಾಗ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ in the successive serial stages, there is a change in the diversity of species, increase in the number of species and organism, and an increase in the total biomass ಅಂತ ಇದೆ. ಸೊ ಇಲ್ಲೇನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೇಳ್ತಾ ಇದ್ದಾರೆ ಅಂತಂದರೆ ಆ ಸೀರಿಯಲ್ ಸ್ಟೇಜಸ್ನಲ್ಲಿ ಅಂದರೆ ಒಂದೊಂದು ಕಮ್ಯುನಿಟಿ ಏನು ಚೇಂಜ್ ಆಗ್ತಾ ಬರುತ್ತೆ ಅದರಲ್ಲಿ. ಸೊ ದೆರ್ ಈಸ್ ಅ ಚೇಂಜ್ ಇನ್ ಅ ಡೈವರ್ಸಿಟಿ ಆಫ್ ಅ ಸ್ಪೀಶೀಸ್. ಅಂದರೆ ಏನಾಗುತ್ತೆ, ಡೈವರ್ಸಿಟಿ ಅಂದಾಗ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಆಗಿರ್ಬೋದು, ಎನಿಮಲ್ಸ್ ಆಗಿರ್ಬೋದು, ಏನಿದೆ ಅಂದರೆ ಚೇಂಜಸ್ ಆಗುತ್ತೆ. ಅದ್ರ ಜೊತೆಗೆ ಇನ್ಕ್ರೀಸ್ ಇನ್ ನಂಬರ್ ಆಫ್ ಸ್ಪೀಶೀಸ್ ಆ್ಯಂಡ್ ಆರ್ಗ್ಯಾನಿಸಮ್ಸ್. ಒಂದು ಏರಿಯಾ ಇದೆ ಅಂತಂದರೆ ಅದರಲ್ಲಿ ಒಂದು ಡೈವರ್ಸಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಡೈವರ್ಸಿಟಿ ಇನ್ಕ್ರೀಸ್ ಆದಾಗ, ವೆರೈಟೀಸ್ ಇನ್ಕ್ರೀಸ್ ಆದಾಗ ನಂಬರ್ ಆಫ್ ಸ್ಪೀಶೀಸ್ ಆರ್ ಆರ್ಗ್ಯಾನಿಸಮ್ಸ್ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಅದು ಆದ ನಂತರ ಏನಾಗುತ್ತೆ, ದೆರ್ ಈಸ್ ಅ ಇನ್ಕ್ರೀಸ್ ಇನ್ ದ ಟೋಟಲ್ ಬಯೋಮಾಸ್. ಬಯೋಮಾಸ್ ಅಂದರೆ ಮಾಸ್ ಆಫ್ ಎನಿ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ಅದರಲ್ಲಿ ಇನ್ಕ್ರೀಸ್ ಆಗುತ್ತೆ. ದ ಪ್ರೆಸೆಂಟ್ ಡೇ ಕಮ್ಯುನಿಟೀಸ್ ಆರ್ ದ ರಿಸಲ್ಟ್ಸ್ ಆಫ್ ಸಕ್ಸೇಷನ್ that have occurred over a millions of years. ಸೊ ಪ್ರೆಸೆಂಟ್ ಡೇ ನೀವು ಏನೇನು ಕಮ್ಯುನಿಟೀಸ್ ನೋಡ್ತಾ ಇದ್ದೀರಾ, ಗ್ರಾಸ್ ಲ್ಯಾಂಡ್ ಆಗಿರ್ಬೋದು, ಫಾರೆಸ್ಟ್ ಆಗಿರ್ಬೋದು, ಡೆಸರ್ಟ್ ಆಗಿರ್ಬೋದು, ರೈನ್ ಫಾರೆಸ್ಟ್ ಆಗಿರ್ಬೋದು, ಈ ರೀತಿ ಏನಿದೆ ಅಂದರೆ ಕಮ್ಯುನಿಟೀಸನ್ನು ನೋಡ್ತಾ ಇರೋದು. ಸೊ 1 or 2 ಡೇಸ್ನಿಂದ ಆಗಿರೋದಂಥದ್ದಲ್ಲ. ಸೊ ಅದು ಆಗಬೇಕಾಗಿತ್ತು ಅಂತಂತಂದರೆ ಮಿಲಿಯನ್ಸ್ ಆಫ್ ಇಯರ್ಸ್ ಬೇಕಾಗುತ್ತೆ ದಿಸ್ ಸಕ್ಸೆಷನ್ ಪ್ರೋಸೆಸ್ ಏನಿದೆ ಅಂದರೆ ಕಂಪ್ಲೀಟ್ ಆಗಬೇಕಾಗಿತ್ತು ಅಂದರೆ.
ಸೊ ನೆಕ್ಸ್ಟ್ ಹಾಗಾಗಿ ನೆಕ್ಸ್ಟ್ ಪಾಯಿಂಟಲ್ಲಿ ಏನು ಹೇಳ್ತಾ ಇದ್ದಾರೆ, ಸಕ್ಸೇಷನ್ ಆ್ಯಂಡ್ ಎವಲ್ಯೂಷನ್ ಕೂಡ ಏನಿದೆ ಅಂತಂದರೆ ಆ ಚೇಂಜಸನ್ನು ನಾವು ನೋಡ್ತೀವಿ. ಸಕ್ಸೇಷನ್ನು ಕೂಡ ಏನಿದೆ ಅಂತಂದರೆ ಚೇಂಜಸ್ಸನ್ನು ನಾವು ನೋಡ್ತಾ ಇರೋದು. ಎರಡೂ ಏನಿದೆ ಅಂದರೆ ವುಡ್ ಹ್ಯಾವ್ ಬೀನ್ ಪ್ಯಾರಲಲ್ ಪ್ರೋಸೆಸ್ ಅಟ್ ದ್ಯಾಟ್ ಟೈಮ್. ಯಾಕಂತಂದರೆ ಇವೆರಡೂ ಪ್ರೋಸೆಸ್ ಏನಿದೆ ಅಂದರೆ ವಿಚ್ ಆರ್ ನಿಯರ್ ಬೈ ರಿಲೇಟೆಡ್ ಪ್ರೋಸೆಸ್ ಇರೋದ್ರಿಂದ ಸೊ ಯಾವಾಗ ಸಕ್ಸೇಷನ್ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಫ್ರಮ್ ದ್ಯಾಟ್ ಬಿಗಿನಿಂಗ್ ಏನಿದೆ ಅಂತಂದರೆ ಟಿಲ್ ದ ಕಂಪ್ಲೀಷನ್ ಏನಿದೆ ಅಂತಂದರೆ ನೋಡ್ಬೋದು. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸಕ್ಸೇಷನ್ ಇಸ್ ಟೂ ಟೈಪ್ಸ್. ನಾವು ಸಕ್ಸೇಷನ್ ಬಗ್ಗೆ ಸ್ಟಡಿ ಮಾಡ್ತಾ ಇರುವಾಗ ಎರಡು ಟೈಪ್ ಇದೆ. ಸೊ ಒಂದು ಪ್ರೈಮರಿ ಸಕ್ಸೇಷನ್, ಇನ್ನೊಂದೇನಿದೆ ಅಂದರೆ ಸೆಕೆಂಡರಿ ಸಕ್ಸೇಷನ್ ಅಂತ ಇದೆ. ಸೊ ಫಸ್ಟ್ ಒಂದು ಸ್ಟಡಿ ಮಾಡೋಣ. ಪ್ರೈಮರಿ ಸಕ್ಸೇಷನ್, ದ ಸಕ್ಸೇಷನ್ ಟೇಕಿಂಗ್ ಪ್ಲೇಸ್ ಇನ್ ಅ ಏರಿಯಾ ವೇರ್ ನೋ ಲಾಂಗರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಎವರ್ ಎಕ್ಸಿಸ್ಟೆಡ್. ಸೊ ಇಲ್ಲೇನು ಹೇಳ್ತಾ ಇದ್ದಾರಂತೆ, ಯಾವುದು ಪ್ಲೇಸ್ನಲ್ಲಿ ಸಕ್ಸೇಷನ್ ಆಗುತ್ತೆ ಅಂತಂದರೆ ಮುಂಚೆ ಅಲ್ಲಿ ಯಾವುದೇ ಲಿವಿಂಗ್ ಆರ್ಗ್ಯಾನಿಸಮ್ಸು ಎಕ್ಸಿಸ್ಟ್ ಇರಲಾರ್ದಂಥ ಪ್ಲೇಸ್ನಲ್ಲಿ ಸಕ್ಸೇಷನ್ ಪ್ರೋಸೆಸ್ ಆಗುತ್ತೆ. ಸೊ ಎಕ್ಸಾಂಪಲ್ ಫಸ್ಟ್ ಇಮೇಜ್ನಲ್ಲಿ ನೀವು ನೋಡ್ಬೋದು, ನೀವ್ಲಿ ಕೂಲ್ಡ್ ಲಾವಾ, ಒಂದು ಜ್ವಾಲ ಏನಿದೆ ಅಂತಂದರೆ ಬಂದಾಗ ಅದು ನಂತರ ಕೂಲ್ ಆದಮೇಲೆ ಯಾವ ರೀತಿ ಇರುತ್ತೋ ಸೊ ಅಲ್ಲೇನಿದೆ ಅಂತಂತಂದರೆ ದ್ಯಾಟ್ ಏರಿಯಾ ವೇರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಹ್ಯಾವ್ ಎವರ್ ಎಕ್ಸಿಸ್ಟೆಡ್. ಸೊ ಫಸ್ಟ್ ಏನು ಬಿಗಿನ್ ಆಗುತ್ತೆ ಅದನ್ನು ಪ್ರೈಮರಿ ಸಕ್ಸೇಷನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಒನ್ ಬೇರ್ ರಾಕ್, ಸೆಕೆಂಡ್ ಇಮೇಜ್ನಲ್ಲಿ ಒಂದು ದೊಡ್ಡ ಕಲ್ಲು ಬಂಡೆ ಮೇಲೆ ಏನಿದೆ ಅಂತಂದರೆ ನೀವು ಏನಿದೆ ಅಂತಂದರೆ ಚಿಕ್ಕ ಚಿಕ್ಕದು ಏನಿದೆ ಅಂತಂದರೆ ಮಾಸಸ್ ಆಗಿರ್ಬೋದು, ಬ್ರಯೋಫೈಟ್ಸನ್ನು ನೋಡ್ಬೋದು. ಸೊ ಇದು ಏನಿದೆ ಅಂದರೆ ಎಕ್ಸಾಂಪಲ್ ನಂತರ ಎಕ್ಸ್ಪ್ಲೇನ್ ಮಾಡೋಣ. ಸೊ ಇಲ್ಲಿ ಸೆಕೆಂಡ್ನಲ್ಲಿ ಏನಿದೆ ಇಮೇಜ್ ಕಾಣಿಸ್ತಾ ಇರೋದು ಬೇರ್ ರಾಕ್ ಏನಿದೆ ಅಂದರೆ ದಯರ್ ಪ್ರೈಮರಿ ಸಕ್ಸೇಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಥರ್ಡ್ ಇಮೇಜ್ನಲ್ಲಿ ನ್ಯೂವ್ಲಿ ಕ್ರಿಯೇಟೆಡ್ ಪಾಂಡ್ ಆರ್ ರಿಸರ್ವಾಯರ್, ಒಂದು ಪಾಂಡ್ ಆಗಿರ್ಬೋದು, ರಿಸರ್ವಾಯರ್ ಆಗಿರ್ಬೋದು. ಸೊ ಸಕ್ಸೇಷನ್ ಈ ರೀತಿ ಪ್ಲೇಸಸ್ನಲ್ಲಿ ಏನಿದೆ ಅಂದರೆ ಮುಂಚೆ ಯಾವುದು ಮೂರು ಎಕ್ಸಾಂಪಲ್ಸ್ ಕನ್ಸಿಡರ್ ಮಾಡಿದಾಗ ಅಲ್ಲಿ ಯಾವುದೂ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಏನಿದೆ ಅಂದರೆ ಮುಂಚೆ ಎಕ್ಸಿಸ್ಟ್ ಇರಲಾರ್ದಂಥ ಪ್ಲೇಸ್ನಲ್ಲಿ ಸಕ್ಸೇಷನ್ ಆಗೋದನ್ನು ಪ್ರೈಮರಿ ಸಕ್ಸೇಷನ್ ಅಂತ ಹೇಳ್ತೀವಿ. ಸೆಕೆಂಡ್ ಪಾಯಿಂಟ್ನಲ್ಲಿ ಬಿಫೋರ್ ಅ ಬಯೋಟಿಕ್ ಕಮ್ಯುನಿಟಿ ಈಸ್ ಎಸ್ಟಾಬ್ಲಿಷ್ಡ್, ಸೊ ದೇರ್ ಮಸ್ಟ್ ಬಿ ಅ ಫಾರ್ಮೇಷನ್ ಆಫ್ ಅ ಫರ್ಟೈಲ್ ಸಾಯಿಲ್ ಥ್ರೂ ನ್ಯಾಚುರಲ್ ಪ್ರೊಸೆಸಸ್. ಸೊ ದ ಪ್ರೈಮರಿ ಸಕ್ಸೇಷನ್ ಈಸ್ ಅ ವೆರಿ ಸ್ಲೋ ಪ್ರೋಸೆಸ್. ಅವ್ರು ಏನು ಹೇಳ್ತಾ ಇದ್ದಾರೆ, ಸೊ ಬಿಫೋರ್ ಅ ಬಯೋಟಿಕ್ ಕಮ್ಯುನಿಟೀಸ್, ಬಯೋಟಿಕ್ ಅಂದರೆ ವೇರ್ ದ ಲೈಫ್ ಎಕ್ಸಿಸ್ಟ್, ಹೌದಾ. ಸೊ ಆ ರೀತಿ ಕಮ್ಯುನಿಟೀಸ್ನಲ್ಲಿ ಏನಿರಬೇಕು, ಫಸ್ಟು ಒಂದು ಲೈಫು ಎಕ್ಸಿಸ್ಟ್ ಆಗೋಕ್ಕಿಂತ ಮುಂಚೆ ಏನು ಫಾರ್ಮೇಷನ್ ಆಗಿರಬೇಕು, ಫಸ್ಟು ಒಂದು ಫರ್ಟೈಲ್ ಸಾಯಿಲ್ ಇರಬೇಕು. ಯಾಕಂದರೆ ಫರ್ಟೈಲ್ ಸಾಯಿಲ್ ಇತ್ತು ಅಂದರೆ ಪ್ಲ್ಯಾಂಟ್ಸ್ ಗ್ರೋ ಆಗುತ್ತೆ, ನಂತರ ಪ್ಲ್ಯಾಂಟ್ಸ್ ಮೇಲೆ ಡಿಪೆಂಡ್ ಆದಂಥ ಎಷ್ಟೋ ಆರ್ಗ್ಯಾನಿಸಮ್ಸು ಸರ್ವೈವ್ ಆಗುತ್ತೆ ಥ್ರೂ ನ್ಯಾಚುರಲ್ ಪ್ರೋಸೆಸ್, ಆರ್ಟಿಫಿಷಿಯಲ್ ಪ್ರೋಸೆಸ್ ಅಲ್ಲ. ಸೊ ಎಲ್ಲಕ್ಕಿಂತ ಮೇನ್ ಏನಿರಬೇಕು, ಫರ್ಟೈಲ್ ಸಾಯಿಲ್. ಸೊ ಪ್ರೈಮರಿ ಸಕ್ಸೇಷನ್ನ ಏನಂತ ಕನ್ಸಿಡರ್ ಮಾಡ್ತೀವಿ, ಸ್ಲೋ ಪ್ರೋಸೆಸ್. ಯಾಕಂದರೆ ಫರ್ಟೈಲ್ ಸಾಯಿಲ್ ನ್ಯಾಚುರಲ್ ಪ್ರೋಸೆಸ್ನಲ್ಲಿ ಆಗಬೇಕಾಗಿತ್ತು ಅಂತಂದರೆ ಅ ಲಾಂಗ್ ಪ್ರೋಸೆಸ್ ಇದೆ, ಅದಕ್ಕೆ ಸ್ಲೋ ಪ್ರೋಸೆಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇಮೇಜ್ನಲ್ಲಿ ಏನಿದೆ ಅಂದರೆ ಸೆಕೆಂಡರಿ ಸಕ್ಸೇಷನ್ ಬಗ್ಗೆ ಇದೆ. ಸೊ ದ ಸಕ್ಸೇಷನ್ ಟೇಕಿಂಗ್ ಪ್ಲೇಸ್ ಇನ್ ಅ ಏರಿಯಾ ಆಫ್ಟರ್ ದ ಎಕ್ಸಿಸ್ಟೆಡ್ ಆರ್ಗ್ಯಾನಿಸಮ್ಸ್ ಆರ್ ಲಾಸ್ಟ್. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಸಕ್ಸೇಷನ್ ಯಾವ ರೀತಿ ಪ್ಲೇಸ್ನಲ್ಲಿ ಆಗುತ್ತೆ ಸೆಕೆಂಡರಿ ಸಕ್ಸೇಷನಲ್ಲಿ ಅಂದರೆ ಯಾವ ಏರಿಯಾನಲ್ಲಿ ಮುಂಚೆ ಆರ್ಗ್ಯಾನಿಸಮ್ಸ್ ಎಕ್ಸಿಸ್ಟೆಡ್ ಇದ್ದು ಬೈ ಸರ್ಟನ್ ರೀಸನ್ಸ್ಲಿಂದ ಏನಿದೆ ಅಂತಂದರೆ ದೇ ಹ್ಯಾವ್ ಬೀನ್ ಲಾಸ್ಟ್. ಸೊ ಆ ರೀತಿ ಪ್ಲೇಸಸಲ್ಲಿ ಸೆಕೆಂಡರಿ ಸಕ್ಸೇಷನ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಏನಿದೆ ಅಂತಂದರೆ ಅಬಂಡಂಡ್ ಫಾರ್ಮ್ ಲ್ಯಾಂಡ್ ಅಂದರೆ ಒನ್ ವಿಚ್ ಈಸ್ ಲೆಫ್ಟ್ ಆ್ಯಕ್ಚುಲಿ ಏನೋ ಬೈ ಸರ್ಟನ್ ರೀಸನ್ಸ್ ಏನಿದೆ ಅಂತಂದರೆ ಫಾರ್ಮ್ ಲ್ಯಾಂಡ್ ಹ್ಯಾವ್ ಬಿನ್ ರಿಮೂವ್ಡ್. ಸೊ ಆ ರೀತಿ ಫಾರ್ಮ್ ಲ್ಯಾಂಡ್ನಲ್ಲಿ ಏನಿದೆ ಅಂತಂದರೆ ಮತ್ತೆ ಏನಾದರೂ ಹೊಸದಾಗಿ ಫಾರ್ಮೇಷನ್ ಆಗಿತ್ತು ಅಂದರೆ ಇಟ್ ಟೇಕ್ಸ್ ಪ್ಲೇಸ್ ಬಿಟ್ ನಾರ್ಮಲ್ ಟೈಮ್. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಬರ್ನ್ಡ್ ಆರ್ ಕಟ್ ಫಾರೆಸ್ಟ್, ಆಮೇಲೆ ಲ್ಯಾಂಡ್ ದಟ್ ಹ್ಯಾವ್ ಬೀನ್ ಫ್ಲಡೆಡ್. ಸೊ ಏನಿದೆ ಬೈ ಎನಿ ರೀಸನ್ ಏನಿದೆ ಅಂದರೆ ಸರ್ಟನ್ ಫಾರೆಸ್ಟ್ ಆಗಿರ್ಬೋದು, ಬರ್ನ್ಟ್ ಆಗಿರ್ಬೋದು, ಆರ್ ಕಟ್ ಆಗಿರ್ಬೋದು. ಆ ರೀತಿ ಪ್ಲೇಸಸ್ನಲ್ಲಿ ಏನಿದೆ ಅಂತಂತಂದರೆ ಆರ್ಗ್ಯಾನಿಸಮ್ಸು ಆಗಲಿ ಇರ್ಬೋದು, ಸೆಕೆಂಡರಿ ಸಕ್ಸೇಷನ್ ಆಗಬೇಕಾಗಿತ್ತು ಅಂತಂದರೆ ಇಟ್ ವಿಲ್ ಬಿ ಟೇಕಿಂಗ್ ಅ ವೆರಿ ಲೆಸ್ ಟೈಮ್. ಸೊ ನೆಕ್ಸ್ಟು ದ ಲ್ಯಾಂಡ್ ದಟ್ ಹ್ಯಾವ್ ಬೀನ್ ಫ್ಲಡೆಡ್, ಸಮ್ಟೈಮ್ಸ್ ಮಳೆ ಬಂದು ಏನಾಗುತ್ತೆ ಅಂತಂದರೆ ಲ್ಯಾಂಡು ಏನಿದೆ ಅಂದರೆ ಟಾಪ್ ಲೇಯರ್ ಆಫ್ ದ ಸಾಯಿಲ್ ಹರ್ಕೊಂಡು
ಮಾಡ್ಕೊಂಡು ಹೋಗುತ್ತೆ. ಆ ರೀತಿ ಇರೋ ಪ್ಲೇಸಸ್ನಲ್ಲೂ ಕೂಡ ಏನಿದೆ ಅಂದರೆ ಸೆಕೆಂಡರಿ ಸಕ್ಸೇಷನ್ ಆಗುತ್ತೆ. ಸಿನ್ಸ್ ಸಮ್ ಸಾಯಿಲ್ ಆರ್ ಸೆಡಿಮೆಂಟ್ಸ್ ಇಸ್ ಪ್ರೆಸೆಂಟ್, ಯಾಕಂದರೆ ಇವೆಲ್ಲ ರೀಸನ್ಲಿಂದ ಏನಿದೆ ಅಂತಂದರೆ ಕೆಲವೊಂದು ಸಾಯಿಲ್ ಆರ್ ಸೆಡಿಮೆಂಟ್ ಏನಿದೆ ಅಂದರೆ ಆ ಪ್ಲೇಸ್ನಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಸಕ್ಸೇಷನ್ ಈಸ್ ಫಾಸ್ಟರ್ ದನ್ ದ ಪ್ರೈಮರಿ ಸಕ್ಸೇಷನ್. ಯಾಕಂದರೆ ಪ್ರೈಮರಿ ಸಕ್ಸೇಷನನ್ನು ಸ್ಲೋ ಪ್ರೋಸೆಸ್ ಅಂತ ಹೇಳ್ತೀವಿ. ಸೆಕೆಂಡರಿ ಸಕ್ಸೇಷನ್ನು ಸಮ್ ಅಮೌಂಟ್ ಆಫ್ ಸಾಯಿಲ್ ಆರ್ ಫರ್ಟೈಲ್ ಸಾಯಿಲ್ ಆರ್ ಸೆಡಿಮೆಂಟ್ಸ್ ಅಲ್ಲಿ ಉಳ್ಕೊಂಡಿರೋದ್ರಿಂದ ಆ ಎನಿಮಲ್ಸ್ ಫಾರ್ಮೇಷನ್ ಆಗಿರ್ಬೋದು, ಪ್ಲಾಂಟ್ಸ್ ಫಾರ್ಮೇಷನ್ ಆಗಿರ್ಬೋದು, ಕಮ್ಮಿ ಟೈಮ್ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. The species that invade depend on the condition of the soil, availability of water, etc. ಸೊ ಇಲ್ಲಿ ಎಕೊಲಾಜಿಕಲ್ ಸಕ್ಸೇಷನಲ್ಲಿ ಸ್ಟಡಿ ಮಾಡ್ತಾ ಇರುವಾಗ ದ ಸ್ಪೀಶೀಸ್ ದ್ಯಾಟ್ ಇನ್ವೇಡ್ ಅಂತಂದರೆ ವಿಚ್ ಎಂಟರ್ ಆರ್ ಆಕ್ಯುಪೈ ದ ಪರ್ಟಿಕ್ಯುಲರ್ ಏರಿಯಾ ಅನ್ನೋ ಕಂಡೀಷನ್ ಯಾವ ರೀತಿ ಏನಿದೆ ಅಂತಂದರೆ ಏರಿಯಾನ ಏನಿದೆ ಅಂತಂದರೆ ಕಂಪ್ಲೀಟ್ ಏರಿಯಾನ ಆಕ್ಯುಪೈ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಬೇಸ್ಡ್ ಆನ್ ದ ಸಾಯಿಲ್ ಆ್ಯಂಡ್ ಅವೈಲಬಿಲಿಟಿ ಆಫ್ ವಾಟರ್, ಎಷ್ಟು ಪ್ರಮಾಣ ನೀರಿದೆ, ಆಮೇಲೆ ಯಾವ ರೀತಿ ಸಾಯಿಲ್ ಇದೆ, ಅದ್ರ ಮೇಲೆ ಏನಿದೆ ಅಂದರೆ ಸ್ಪೀಶೀಸ್ ಏನಿದೆ ಅಂದರೆ ಆ ಪರ್ಟಿಕ್ಯುಲರ್ ಏರಿಯಾನಲ್ಲಿ ಎಂಟರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್, ಇನ್ ಸಕ್ಸೇಷನ್ changes in the vegetation affects the food and shelter of the various organisms. ಸೊ ಸಕ್ಸೇಷನ್ ಪ್ರೋಸೆಸ್ ಆಗ್ತಾ ಇರುವಾಗ ಪ್ರೈಮರಿ ಆಗಿರ್ಬೋದು, ಸೆಕೆಂಡರಿ ಸಕ್ಸೇಷನ್ ಆಗಿರ್ಬೋದು, ಆ ಸ್ಲೈಟ್ ಚೇಂಜ್ ಇನ್ ದ ವೆಜಿಟೇಷನ್ ಆಗಿರ್ಬೋದು, ಅಲ್ಲೇನಾಗುತ್ತೆ ಎದಕ್ಕೆ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ, ಫುಡ್ ಆ್ಯಂಡ್ ಶೆಲ್ಟರ್ ಆಫ್ ಅ ವೇರಿಯಸ್ ಎನಿಮಲ್ಸ್. ಸ್ವಲ್ಪನೇ ಪ್ಲ್ಯಾಂಟ್ಸ್ನಲ್ಲಿ ವೆಜಿಟೇಷನ್ನಲ್ಲಿ ಏನಾದರೂ ಚೇಂಜಸ್ ಕಂಡು ಬಂದಾಗ ಅದ್ರ ಮೇಲೆ ಡಿಪೆಂಡ್ ಆಗ್ತಕ್ಕಂಥ ಎಷ್ಟೊಂದು ಎನಿಮಲ್ಸ್ ಏನಿದೆ ಅಂದರೆ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸಕ್ಸೆಷನ್ ಪ್ರೊಸೀಡ್ಸ್ ದ ನಂಬರ್ ಆ್ಯಂಡ್ ಟೈಪ್ಸ್ ಆಫ್ ಎನಿಮಲ್ಸ್, ಡಿಕಂಪೋಸರ್ಸ್ ಆಲ್ಸೋ ಚೇಂಜ್. ಸೊ ಈ ರೀತಿ ಸ್ಲೈಟ್ ಚೇಂಜ್ ಇನ್ ಎನಿಮಲ್ ಆಯಿತು ಅಂತಂದರೆ ಮುಂದೆ ಏನು ಪ್ರೊಸೀಡ್ ಆಗುತ್ತೆ, ದೇರ್ ವಿಲ್ ಬಿ ಚೇಂಜ್ ಇನ್ ನಂಬರ್. ಯಾಕಂದರೆ ನಂಬರ್ ಡಿಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ವೆಜಿಟೇಷನ್ ಅಫೆಕ್ಟ್ ಆಯಿತು ಅಂದರೆ ಎನಿಮಲ್ಸ್ ಕಮ್ಮಿ ಆಗುತ್ತೆ. ನೆಕ್ಸ್ಟು ನಂಬರ್ ಆಫ್ ಎನಿಮಲ್ಸ್ ಏನಿದೆ ಅಂತಂದರೆ ಕಮ್ಮಿ ಆಗ್ಬೋದು, ಅದರದ್ದು ಟೈಪ್ಸ್ ಆಫ್ ಎನಿಮಲ್ಸ್ ಕಮ್ಮಿ ಆಗ್ಬೋದು. ನೆಕ್ಸ್ಟ್ ಡಿಕಂಪೋಸಿಷನ್ ಪ್ರೋಸೆಸ್ ಕೂಡ ಏನಿದೆ ಅಂದರೆ ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾಕಂದರೆ ಒಂದು ಇನ್ನೊಂದನ್ನು ಇಂಟರ್ ಕನೆಕ್ಟೆಡ್ ಆಗ್ತಾ ಇರುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ಏನು ಹೇಳ್ತಾರೆ ಅಂದರೆ, ಸೊ ನ್ಯಾಚುರಲ್ ಆರ್ ಹ್ಯೂಮನ್ ಇಂಡ್ಯೂಸ್ಡ್ ಡಿಸ್ಟರ್ಬೆನ್ಸ್. ಕೆಲವೊಂದು ಸತಿ ಏನಿದೆ ಅಂತಂದರೆ ಹ್ಯೂಮನ್ ಬೀಯಿಂಗ್ಲಿಂದ ಕೂಡ ಏನಿದೆ ಅಂತಂದರೆ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸಮ್ಟೈಮ್ಸ್ ನ್ಯಾಚುರಲ್ನೂ ಇರ್ಬೋದು, ಆರ್ ಸಮ್ಟೈಮ್ಸ್ ಏನಿದೆ ಅಂತಂದರೆ ಹ್ಯೂಮನ್ ಆ್ಯಕ್ಟಿವಿಟಿಲಿಂದ ಕೂಡ ಡಿಸ್ಟರ್ಬೆನ್ಸ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಡಿಫಾರೆಸ್ಟೇಷನ್ ಆರ್ ಫಾರೆಸ್ಟ್ ಫೈರ್. ಡಿಫಾರೆಸ್ಟೇಷನ್ ಅಂದರೆ ಹ್ಯೂಮನ್ ಬೀಯಿಂಗ್ಸ್ ಏನಿದೆ ಅಂತಂದರೆ ಫಾರ್ ದೇರ್ ಬೆನಿಫಿಟ್ಸಿಗೆ ಏನಿದೆ ಅಂದರೆ ಪ್ಲ್ಯಾಂಟ್ಸನ್ನು, ಫಾರೆಸ್ಟನ್ನು ಕಟ್ ಮಾಡ್ತಾ ಇರೋದೇನಿದೆ ಅಂದರೆ ಡಿಫಾರೆಸ್ಟೇಷನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ಫೈರ್. ಆಕ್ಸಿಡೆಂಟಲಿ ಏನಿದೆ ಅಂದರೆ ಸಮ್ಟೈಮ್ಸ್ ಫೈರ್ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಒಂದು ಫಾರೆಸ್ಟ್ನಲ್ಲಿ, ಆರ್ ಸಮ್ ಏನಿದೆ ಅಂತಂದರೆ ಎನಿ ಅದರ್ ರೀಸನ್ಸ್ನೂ ಕೂಡ ಏನಿದೆ ಅಂದರೆ ಹ್ಯೂಮನ್ ಡಿಸ್ಟರ್ಬೆನ್ಸ್ನೂ ಕೂಡ ಆಗಿರೋ ಚಾನ್ಸಸ್ ಕೂಡ ಇರುತ್ತೆ. ಕ್ಯಾನ್ ಕನ್ವರ್ಟ್ ಅ ಪರ್ಟಿಕ್ಯುಲರ್ ಸೀರಿಯಲ್ ಸ್ಟೇಜ್ ಅಂದರೆ ಒಂದೊಂದು ಏನಿದೆ ಅಂದರೆ ಸ್ಟೇಜಸ್ ಆಫ್ ಕಮ್ಯುನಿಟೀಸ್ ಆಫ್ ಅ ಸಕ್ಸೇಷನ್ ಟು ದ ಅರ್ಲಿ ಸ್ಟೇಜ್. ಸೊ ಏನಿದೆ ಕ್ಲೈಮ್ಯಾಕ್ಸ್ ಕಮ್ಯುನಿಟಿಗೆ ರೀಚ್ ಆಗಿರೋಂಥ ಕಮ್ಯುನಿಟಿ ಏನಿದೆ ಅಂದರೆ ಮುಂಚೆ ಬಿಕಾಸ್ ಆಫ್ ಆಲ್ ದೀಸ್ ಡಿಸ್ಟರ್ಬೆನ್ಸ್ ಆಫ್ ದ ಹ್ಯೂಮನ್ ಆ್ಯಕ್ಟಿವಿಟೀಸ್ಲಿಂದ ಅರ್ಲಿ ಸ್ಟೇಜ್ ಅಂದರೆ ಬಿಗಿನಿಂಗ್ ಸ್ಟೇಜಿಗೆ ರೀಚ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸಚ್ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಅ ನ್ಯೂ ಕಂಡೀಷನ್ಸ್ ದಟ್ ಎನ್ಕರೇಜ್ ಸಮ್ ಸ್ಪೀಶೀಸ್ ಆ್ಯಂಡ್ ಡಿಸ್ಕರೇಜ್ ಆರ್ ಎಲಿಮಿನೇಟ್ ಅದರ್ ಸ್ಪೀಶೀಸ್. ಈ ರೀತಿ ಡಿಸ್ಟರ್ಬೆನ್ಸ್ ಏನಾಗೋ ಚಾನ್ಸಸ್ ಇರುತ್ತಂದರೆ ಕೆಲವೊಂದು ಸ್ಪೀಶೀಸನ್ನು ಏನಿದೆ ಅಂದರೆ ಎನ್ಕರೇಜ್ ಮಾಡೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಈ ರೀತಿ ಡಿಸ್ಟರ್ಬೆನ್ಸ್ಲಿಂದ ಹೊಸ ಹೊಸ ಸ್ಪೀಶೀಸ್ ಬರೋ ಚಾನ್ಸಸ್ ಇರುತ್ತೆ. ಆದರೆ ಇನ್ನೂ ಕೆಲವೊಂದು ಸ್ಪೀಶೀಸ್ ಏನಿದೆ ಅಂದರೆ ಡಿಸ್ಕರೇಜ್ ಆಗುತ್ತೆ, ಆರ್ ಸಮ್ಟೈಮ್ಸ್ ಏನಿದೆ ಅಂದರೆ ಎಲಿಮಿನೇಟ್ ಕೂಡ ಆಗುತ್ತೆ. ಸೊ ಇಲ್ಲಿ ಡಿಸ್ಕರೇಜ್ ಅಂತಂದಾಗ ಏನಿದೆ ಅಂತಂದರೆ ಅಲ್ಲಿ ಚಾನ್ಸಸ್ ಏನಿರುತ್ತೆ ಅಂದರೆ ಆ ಕೆಲವೊಂದು ಸ್ಪೀಶೀಸನ್ನು ಏನಿದೆ ಅಂತಂದರೆ ಆ ಪರ್ಟಿಕ್ಯುಲರ್ ಏರಿಯಾನಿಂದ ಏನಿದೆ ಅಂತಂದರೆ ತೆಗೆಯೋದು ಅಂತ ಆಗ್ಬೋದು. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ಸಕ್ಸೇಷನ್ ಆಫ್ ಪ್ಲಾಂಟ್ಸ್. ಸೊ ಬೇಸ್ಡ್ ಅಪಾನ್ ದ ನೇಚರ್ ಆಫ್ ಅ ಹ್ಯಾಬಿಟೇಟ್ ಸಕ್ಸೇಷನ್ ಆಫ್ ಪ್ಲಾಂಟ್ ಇಸ್ 2 ಟೈಪ್ಸ್. ಸೊ ಸಕ್ಸೇಷನ್ ಪ್ರೋಸೆಸ್ ಸ್ಟಡಿ ಮಾಡ್ತಾ ಇರುವಾಗ 2 ಟೈಪ್ ಇದೆ. ಫಸ್ಟ್ ಒನ್ ಇಸ್ ಹೈಡ್ರಾರ್ಚ್ ಆ್ಯಂಡ್ ದ ಸೆಕೆಂಡ್ ಒನ್ ಏನಿದೆ ಅಂದರೆ ಜೆರಾರ್ಚ್. ಸೊ ಏನಿದೆ ಇದು ಯಾವ ಬೇಸಿಸ್ ಮೇಲೆ ಮಾಡಿದ್ದಾರೆ ಅಂದರೆ ಬೇಸ್ಡ್ ಅಪಾನ್ ದ ಹ್ಯಾಬಿಟೇಟ್ ಅಂದರೆ ಯಾವ ಪ್ಲೇಸ್ನಲ್ಲಿ ಆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇದೆ. ಸಕ್ಸೇಷನ್ ಈಸ್ ಅ 2 ಟೈಪ್ಸ್. ದ ಫಸ್ಟ್ ಒನ್ ಇಸ್ ಹೈಡ್ರಾರ್ಚ್ ಆ್ಯಂಡ್ ದ ಸೆಕೆಂಡ್ ಒನ್ ಏನಿದೆ ಜೆರಾರ್ಚ್. ಸೊ ಲೆಟ್ ಅಸ್ ಸ್ಟಡಿ ಒನ್ ಬೈ ಒನ್. ಸೊ ಈಗ ಫಸ್ಟ್ ಒನ್ ನೋಡೋಣ.
ಸೊ ಫಸ್ಟ್ ಒನ್ನಲ್ಲಿ ಸಕ್ಸೇಷನ್ ಆಫ್ ಪ್ಲಾಂಟ್ನಲ್ಲಿ ಫಸ್ಟ್ ಒನ್ನು ಹೈಡ್ರಾರ್ಚ್ ಸಕ್ಸೇಷನ್. ಇಟ್ ಟೇಕ್ಸ್ ಪ್ಲೇಸ್ ಇನ್ ಅ ವೆಟರ್ ಏರಿಯಾ. ಹೈಡ್ರಾ ಅಂದರೆ ವಾಟರ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಈ ಪರ್ಟಿಕ್ಯುಲರ್ ಸಕ್ಸೇಷನ್ ಆಗಬೇಕಾಗಿತ್ತು ಅಂತಂದರೆ ವೆಟರ್ ಏರಿಯಾನಲ್ಲಾಗುತ್ತೆ, ಎಲ್ಲಿ ವಾಟರ್ ಬಾಡೀಸ್ ಇರುತ್ತೆ. ಕೆಳಗಡೆ ಇಮೇಜ್ ನೋಡ್ಬೋದು ನೀವು, ನೀರಿನಲ್ಲಿ ಏನಿದೆ ಅಂದರೆ ಬಿಗಿನ್ ಆಗ್ತಾ ಇದೆ, ಹೌದಾ. ಸೊ ದ ಸಕ್ಸೇಷನಲ್ ಸೀರೀಸ್ ಪ್ರೋಗ್ರೆಸ್ ಫ್ರಮ್ ಹೈಡ್ರಿಕ್ ಟು ದ ಮೀಸಿಕ್ ಕಂಡೀಷನ್. ಅಂದರೆ ನೀರಿರೋ ಜಾಗಲಿಂದ ಏನಿದೆ ಅಂತಂದರೆ ಸ್ಲೈಟ್ ಚೇಂಜಸ್ ಆಗ್ತಾ ಆಗ್ತಾ ಏನಿದೆ ಅಂದರೆ ಮೀಸಿಕ್ ಕಂಡೀಷನ್ಸಿಗೆ ಬರುತ್ತೆ. ಸೊ ಮೀಸಿಕ್ ಕಂಡೀಷನ್ಸನ್ನು ಏನಿದೆ ಅಂದರೆ ಇಂಟರ್ಮೀಡಿಯೇಟ್ ಕಂಡೀಷನ್ಸ್ ಅಂತ ಹೇಳ್ತಾರೆ. ಆರ್ ಸಮ್ಟೈಮ್ಸ್ ಮೀಡಿಯಮ್ ವಾಟರ್ ಕಂಟೆಂಟ್ ಇರ್ತಕ್ಕಂಥ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಂತಲೂ ಕೂಡ ಹೇಳ್ಬೋದು. ಸೊ ನೆಕ್ಸ್ಟ್ ಇಮೇಜ್ನಲ್ಲಿ ಒಂದು ಎಕ್ಸಾಂಪಲ್ ಜೊತೆಗೆ ಎಕ್ಸ್ಪ್ಲೇನ್ ಮಾಡೋಣ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ಇಲ್ಲಿ ನೆಕ್ಸ್ಟ್ ಸ್ಲೈಡ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಸಕ್ಸೇಷನ್ ಆಫ್ ಪ್ಲಾಂಟ್ಸ್ನಲ್ಲಿ ಜೆರಾರ್ಚ್ ಸಕ್ಸೇಷನ್ ಬಗ್ಗೆ ನೋಡೋಣ. ಸೊ ಇಟ್ ಟೇಕ್ಸ್ ಪ್ಲೇಸ್ ಇನ್ ಅ ಡ್ರೈ ಏರಿಯಾ. ಸೊ ಹೈಡ್ರಾರ್ಚ್ ಸಕ್ಸೇಷನು ಇಟ್ ವಾಸ್ ಟೇಕಿಂಗ್ ಪ್ಲೇಸ್ ಇನ್ ಅ ವೆಟರ್ ಏರಿಯಾ. ಜೆರಾರ್ಚ್ ಸಕ್ಸೇಷನ್ ಏನಿದೆ ಅಂದರೆ ಇಟ್ ಟೇಕ್ಸ್ ಪ್ಲೇಸ್ ಇನ್ ಅ ಡ್ರೈ ಅಂದರೆ ಎಲ್ಲಿ ಏನಿದೆ ಅಂದರೆ ಕಂಪ್ಲೀಟ್ ವಾಟರ್ ಏನಿದೆ ಅಂತಂದರೆ ಇರೋದಿಲ್ಲ. ಸೊ ದ ಸೀರೀಸ್ ಪ್ರೋಗ್ರೆಸ್ ಫ್ರಮ್ ಜೆರಿಕ್ ಟು ದ ಮೀಸಿಕ್ ಕಂಡೀಷನ್ ಅಂದರೆ ಡ್ರೈ ಪ್ಲೇಸ್ಲಿಂದ ಏನಿದೆ ಅಂದರೆ ಮೀಡಿಯಮ್ ವಾಟರ್ ಕಂಡೀಷನಿಗೆ ಬರೋ ಚಾನ್ಸಸ್ ಇರುತ್ತೆ. ಹೆನ್ಸ್ ಆಲ್ ದ ಸಕ್ಸೇಷನ್ಸ್ ಲೈಕ್ ಬೋತ್ ಹೈಡ್ರಾರ್ಚ್ ಆ್ಯಂಡ್ ಜೆರಾರ್ಚ್ ಲೀಡ್ಸ್ ಟು ದ ಮೀಡಿಯಮ್ ವಾಟರ್ ಕಂಡೀಷನ್. ಮೀಡಿಯಮ್ ವಾಟರ್ ಕಂಡೀಷನನ್ನು ಇಂಟರ್ಮೀಡಿಯೇಟ್ ಅಂತಾನು ಕನ್ಸಿಡರ್ ಮಾಡ್ಬೋದು. ಅದನ್ನು ಏನಂತ ಹೇಳ್ತೀವಿ, ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಂತ ಹೇಳ್ತೀವಿ. ದ ಸ್ಪೀಶೀಸ್ ಇನ್ವೇಡಿಂಗ್ ಅ ಬೇರ್ ಏರಿಯಾ ಆರ್ ಕಾಲ್ಡ್ ಪಯೋನಿಯರ್ ಸ್ಪೀಶೀಸ್. ಸೊ ಇಲ್ಲೇನಿದೆ, ಇನ್ವೇಡಿಂಗ್ ಅಂದರೆ ಇಟ್ ಆಕ್ಯುಪೈಸ್ ಆರ್ ಎಂಟರ್ ಅ ಪರ್ಟಿಕ್ಯುಲರ್ ಏರಿಯಾ. ಸೊ ಇಲ್ಲಿ ಒಂದು ಸ್ಪೀಶೀಸ್ ಒಂದು ಏರಿಯಾ ಅನ್ನು ಎಂಟರ್ ಮಾಡ್ತಾ ಇದೆ. ಯಾವ ಏರಿಯಾ? ಬೇರ್ ಏರಿಯಾ ಅನ್ನು ಎಂಟರ್ ಮಾಡ್ತಾ ಇದೆ ಅಂದರೆ ಅದನ್ನು ಪಯೋನಿಯರ್ ಅಂತ ಹೇಳ್ತೀವಿ. ಅಂದರೆ ದ ಫಸ್ಟ್ ಸ್ಪೀಶೀಸ್, ಬಿಕಾಸ್ ಆಫ್ ದ್ಯಾಟ್ ಏನಿದೆ ಅಂದರೆ ಬಿಗಿನಿಂಗ್ ಆಗೋ ಚಾನ್ಸಸ್ ಇರುತ್ತೆ ಆ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ರೀಚ್ ಆಗಬೇಕಾಗಿತ್ತು ಅಂದರೆ. ಸೊ ನೆಕ್ಸ್ಟು ಎಕ್ಸಾಂಪಲ್ಸ್ ನೋಡೋಣ. ಸೊ ನೆಕ್ಸ್ಟ್ನಲ್ಲಿ ಪ್ರೈಮರಿ ಸಕ್ಸೇಷನ್ ಆನ್ ರಾಕ್. ಸೊ ರಾಕ್ ಮೇಲೆ ಒಂದು ಪ್ರೈಮರಿ ಸಕ್ಸೇಷನ್ ಆಗಬೇಕಾಗಿತ್ತು ಅಂದರೆ ಫಸ್ಟು ಆ ರಾಕ್ ಮೇಲೆ ಏನಿದೆ ಅಂದರೆ ದೊಡ್ಡ ಒಂದು ಕಲ್ಲು ಬಂಡೆ ಮೇಲೆ ಏನಿದೆ ಅಂದರೆ ಲಿಚಿನ್ಸ್ ಇರುತ್ತೆ. ಸೊ ಆ ಲಿಚಿನ್ಸನ್ನು ಏನಂತ ಕನ್ಸಿಡರ್ ಮಾಡ್ತಾರೆ? ಪಯೋನಿಯರ್ ಸ್ಪೀಶೀಸ್. ಯಾಕಂದರೆ ದೋಸ್ ಆರ್ ದ ಬಿಗ್ನರ್ಸ್ ಅಂತ ಹೇಳ್ತೀವಿ. ಸೊ ದ ಸಿಕ್ರೀಟ್ ಆಸಿಡ್ಸ್ ಟು ಡಿಸಾಲ್ವ್ ಅ ರಾಕ್. ಸೊ ಏನು ಮಾಡುತ್ತೆ? ಲಿಚಿನ್ಸ್ ವಿಚ್ ಈಸ್ ಅನ್ ಅಸೋಸಿಯೇಷನ್ ಆಫ್ ಅಲ್ಗೆ ಆ್ಯಂಡ್ ಫಂಗೈ. ಸೊ ಎರಡೂ ಸೇರಿ ಏನಿದೆ ಅಂತಂದರೆ ಲಿಚಿನ್ಸ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಏನಾಗುತ್ತೆ? ದೇ ವಿಲ್ ಬಿ ಸೆಕ್ರೀಟಿಂಗ್ ಆ್ಯಸಿಡ್ಸ್ ಆನ್ ಅ ಬೇರನ್ ರಾಕ್. ಆವಾಗೆ ಸೊ ಆ ಸಿಕ್ರೀಟ್ ಮಾಡೋ ನಂತರ ಏನಾಗುತ್ತೆ, ವಿತ್ ದ ಹೆಲ್ಪ್ ಆಫ್ ವೆದರಿಂಗ್ ಅಲ್ಲಿ ಆ ಏರಿಯಾನಲ್ಲಿ ಸಾಯಿಲ್ ಫಾರ್ಮೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ದೊಡ್ಡ ಕಲ್ಬಂಡೆ ಬ್ರೇಕನ್ ಡೌನ್ ಆಗಿ ಒಂದು ಸಾಯಿಲ್ ಫಾರ್ಮೇಷನ್ ಆದ ನಂತರ ಆ ಸಾಯಿಲ್ ಮೇಲೆ ಏನಿದೆ ಅಂದರೆ ಸ್ಮಾಲ್ ಪ್ಲ್ಯಾಂಟ್ಸು ಗ್ರೋ ಆಗುತ್ತೆ, ಲೈಕ್ ಬ್ರಯೋಫೈಟ್ಸ್. ಯಾಕೆ ಬ್ರಯೋಫೈಟ್ಸು ಗ್ರೋ ಆಗುತ್ತೆ ಅಂದರೆ ದೇ ನೀಡ್ ಅ ವೆರಿ ಸ್ಮಾಲ್ ಅಮೌಂಟ್ ಆಫ್ ಸಾಯಿಲ್. ಬ್ರಯೋಫೈಟ್ಸು ಗ್ರೋ ಆಗಬೇಕಾಗಿತ್ತು ಅಂದರೆ ಸ್ವಲ್ಪನೇ ಅಮೌಂಟ್ ಸಾಯಿಲ್ ಬೇಕಾಗುತ್ತೆ ಅಷ್ಟೇ ಗ್ರೋ ಆಗಬೇಕಾಗಿತ್ತು ಅಂದರೆ. ಸೊ ಬ್ರಯೋಫೈಟ್ಸ್ ನಂತರ ಅದೇ ರೀತಿ ಸಾಯಿಲ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಲೇಟರ್ ಏನಿದೆ ಅಂದರೆ ಬಿಗ್ ಪ್ಲ್ಯಾಂಟ್ಸ್ ಗ್ರೋ ಆಗುತ್ತೆ. ಅಟ್ ದ ಲಾಸ್ಟ್ ಏನಿದೆ ಅಂತಂದರೆ ಬಿಗ್ ಪ್ಲ್ಯಾಂಟ್ಸ್ ಆದ ನಂತರ ಒಂದು ಲಾಸ್ಟ್ ಸ್ಟೇಜ್ನಲ್ಲಿ ನೋಡ್ಬೋದು ಏನಿದೆ. ಸೊ ಒಂದು ಸ್ಟೇಬಲ್ ಕ್ಲೈಮ್ಯಾಕ್ಸ್ ಫಾರೆಸ್ಟ್ ಕಮ್ಯುನಿಟಿ ಏನಿದೆ ಅಂತಂದರೆ ಫಾರ್ಮೇಷನ್ ಆಗಿರೋದು. ಸೊ ಇದನ್ನು ಮೀಸೋಫೈಟಿಕ್ ಅಂತ ಹೇಳ್ತೀನಿ. ಅದಂದರೆ ಮೀಸಿಕ್ ಕಂಡೀಷನ್ಸ್ ಏನಿದೆ ಅಂತಂದರೆ ರೀಚ್ ಆಗುತ್ತೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ ಇನ್ನೊಂದು. ಸೊ ಇನ್ನೊಂದು ಎಕ್ಸಾಂಪಲ್ನಲ್ಲಿ ಏನಿದೆ ಅಂತಂದರೆ ಅವ್ರು ಕೊಡ್ತಾ ಇರೋದು ದ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ರಿಮೇನ್ಸ್ ಸ್ಟೇಬಲ್ ಆ್ಯಸ್ ಲಾಂಗ್ ಆ್ಯಸ್ ದ ಎನ್ವಿರಾನ್ಮೆಂಟ್ ರಿಮೇನ್ಸ್ ಅನ್ಚೇಂಜ್ಡ್. ಸೊ ಏನು ಹೇಳ್ತಾ ಇದ್ದಾರೆ? ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಸ್ಟೇಬಲ್ ಆಗಿರುತ್ತೆ, ಲಾಸ್ಟ್ ಎಂದು ಚೇಂಜ್ ಆಗಲ್ಲ. ಎಲ್ಲಿವರೆಗೂ ಚೇಂಜ್ ಆಗಲ್ಲ? ಅಂಟಿಲ್ ಎನ್ವಿರಾನ್ಮೆಂಟಲ್ನಲ್ಲಿ ಚೇಂಜಸ್ ಬಂತು ಅಂದರೆ ಎನ್ವಿರಾನ್ಮೆಂಟಲ್ನಲ್ಲಿ ಏನೇ ಚೇಂಜಸ್ ಆಗುತ್ತೆ, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಲೈಕ್ ಟೆಂಪ್ರೇಚರ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಸಾಯಿಲ್ ಆಗಿರ್ಬೋದು, ಲೈಟ್ ಆಗಿರ್ಬೋದು, ಇವೆಲ್ಲ ಚೇಂಜಸ್ ಆಗಿರೋದ್ರಿಂದ ಅಲ್ಲೇನಿದೆ ಅಂದರೆ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಚೇಂಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ನಲ್ಲಿ ಪ್ರೈಮರಿ ಸಕ್ಸೇಷನ್ ಇನ್ ವಾಟರ್. ಈಗ ಒಂದು ವಾಟರ್ ಬಾಡಿನಲ್ಲಿ ನೀವು ಯಾವ ರೀತಿ ಚೇಂಜಸನ್ನು ನೋಡೋಣ ಅಂತಂದರೆ ಫಸ್ಟು ಒಂದು ವಾಟರ್ ಬಾಡಿಯಲ್ಲಿ ಬಿಗ್ನರ್ಸ್ ಅಂದಾಗ ಪಯೋನಿಯರ್ಸ್ ಯಾರಾಗ್ತಾರೆ ಅಂದರೆ ಫೈಟೋಪ್ಲಾಂಟನ್ಸ್ ಏನಿದೆ, ದ ಮೈಕ್ರೋಸ್ಕೋಪಿಕ್ ಪ್ಲಾಂಟ್ಸನ್ನು ಏನಂತ ಕನ್ಸಿಡರ್ ಮಾಡ್ತಾರೆ? ಫೈಟೋಪ್ಲಾಂಟನ್ಸ್ ಅಂತ ಹೇಳ್ತೀವಿ. ನಂತರ ಫೈಟೋಪ್ಲಾಂಟನ್ಸ್ ಗ್ರೋ ಆದಮೇಲೆ ಏನಾಗುತ್ತೆ? ಫ್ರೀ ಫ್ಲೋಟಿಂಗ್ ಆಂಜಿಯೋಸ್ಪರ್ಮ್ಸ್ ಗ್ರೋ ಆಗುತ್ತೆ. ಮೇಲೆ ನೀರು ಮೇಲೆ ಫ್ಲೋಟ್ ಆಗ್ತಕ್ಕಂಥ ಏನಿದೆ, ತೇಲಾಡ್ತಕ್ಕಂಥ ಪ್ಲಾಂಟ್ಸ್ ಗ್ರೋ ಆಗುತ್ತೆ. ಅದನ್ನು ಆಂಜಿಯೋಸ್ಪರ್ಮ್ಸ್
ಆಂಜಿಯೋಸ್ಪರ್ಮ್ಸ್ ಅಂತ ಹೇಳ್ತೀವಿ. ನಂತರ ಆಂಜಿಯೋಸ್ಪರ್ಮ್ಸ್ ಆದಮೇಲೆ ರೂಟೆಡ್ ಹೈಡ್ರೋಫೈಟ್ಸ್ ಏನಿದೆ ಅಂತಂದರೆ ಗ್ರೋ ಆಗುತ್ತೆ. ಸೊ ಅಂದರೆ ರೂಟ್ ಇರ್ತಕ್ಕಂಥ ಪ್ಲಾಂಟ್ಸ್ ಏನಿದೆ ಅಂದರೆ ಗ್ರೋ ಆಗುತ್ತೆ. ನಂತರ ಗ್ರಾಸಸ್, ಆಮೇಲೆ ಗ್ರಾಸ್ ಆದಮೇಲೆ ಒಂದು ದೊಡ್ಡ ದೊಡ್ಡ ಟ್ರೀಸ್ ಗ್ರೋ ಆಗುತ್ತೆ. ಆ ಟ್ರೀಸನ್ನು ಏನಿದೆ ಅಂತಂದರೆ ಕ್ಲೈಮ್ಯಾಕ್ಸ್ ಕಮ್ಯುನಿಟೀಸ್ ಅಂತ ಕನ್ಸಿಡರ್ ಆಗುತ್ತೆ ಇನ್ ಅ ಫಾರೆಸ್ಟ್ ಎಕೋಸಿಸ್ಟಮ್. ಸೊ ವಿತ್ ಟೈಮ್ ದ ವಾಟರ್ ಬಾಡಿ ಈಸ್ ಕನ್ವರ್ಟೆಡ್ ಇನ್ ಟು ಲ್ಯಾಂಡ್. ಇಲ್ಲಿ ಏನಾಗ್ತಾ ಇದೆ, ಫಸ್ಟ್ ಇಮೇಜ್ನಲ್ಲಿ ನೋಡ್ಬೋದು, ಇದು ಏನಿದೆ ವಾಟರ್ ಬಾಡಿಲಿಂದ ಸ್ಟೆಪ್ ಬೈ ಸ್ಟೆಪ್ ಏನಿದೆ ಅಂದರೆ ಚೇಂಜಸ್ ಆಗ್ತಾ ಏನಿದೆ ಅಂತಂದರೆ ಎಲ್ಲನೂ ಏನಿದೆ ಅಂದರೆ ಒಂದು ಫಾರೆಸ್ಟ್ ಫಾರ್ಮೇಷನ್ ಆಗಿದೆ, ಅಂದರೆ ವಾಟರ್ಲಿಂದ ಲ್ಯಾಂಡ್ ಫಾರ್ಮೇಷನ್ ಆಗಿದೆ, ಅಂದರೆ ಮೀಸಿಕ್ ಕಂಡೀಷನ್ಸಿಗೆ ಬಂದಿದೆ. ಫ್ರಮ್ ಎಲ್ಲಿಂದ, ಹೈಡ್ರಾರ್ಚ್ ಟು ಮೀಸಿಕ್. ಮುಂಚೆದ ಎಕ್ಸಾಂಪಲು ಅಲ್ಲೇನಿತ್ತು ಅಂದರೆ ಫ್ರಮ್ ಜೆರಾರ್ಕ್ ಟು ಮೀಸಿಕ್ ಅಂತ ಇತ್ತು. Thank you for watching this video. Let us discuss with the next topic in part 8.